Hi friends, welcome to Mr. SP Classes. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯೂಲರ್ಸ್ ಥಿಯರಮ್ ಅನ್ನು ಹೇಳಿದ್ದೆ. ಪಾರ್ಷಿಯಲ್ ಡೆರಿವೇಟಿವ್ ಚಾಪ್ಟರ್ನಲ್ಲಿ ಬರುವ ಯೂಲರ್ಸ್ ಥಿಯರಮ್ ಅನ್ನು ಹೇಳಿದ್ದೆ. ಇಂದಿನ ವಿಡಿಯೋದಲ್ಲಿ ಯೂಲರ್ಸ್ ಥಿಯರಮ್ ಮೇಲೆ ಬರುವ ಎಕ್ಸಾಂಪಲ್ ಅನ್ನು ನೋಡೋಣ. ಇಂದು ಎಕ್ಸಾಂಪಲ್ ಇದೆ u is equal to x cube y square minus y cube x square plus 4x to the power 5 plus 6 y to the power 5. ನೋಡಿ, ಮೊದಲಿನ ಡೆರಿವೇಟಿವ್ ಆಫ್ ಯು ಮಾಡೋಣ. ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಇದನ್ನು ಯು ಎಕ್ಸ್ ಅಂತೂ ಕೂಡ ಬರಿಬೋದು. ಇದನ್ನು ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಲ್ಲಿ ಡೆರಿವೇಟಿವ್ ಮಾಡಿದಾಗ ವೈ ಸ್ಕ್ವೇರ್, ವೈ ಅನ್ನೋದು ಟೋಟಲ್ ವೈ ಅನ್ನೋದು ಕಾನ್ಸ್ಟೆಂಟ್ ಆಗೈತಿ. ಇಲ್ಲಿ ವೈ ಸ್ಕ್ವೇರ್ ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ 3x ಸ್ಕ್ವೇರ್ ಮೈನಸ್ ವೈ ಕ್ಯೂಬ್ ಅನ್ನೋದು ಕಾನ್ಸ್ಟೆಂಟ್ ತಗೋಬೇಕು. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಪ್ಲಸ್ ಡೆರಿವೇಟಿವ್ ಆಫ್ 4 ಇಂಟು ಎಕ್ಸ್ ಟು ದಿ ಪವರ್ 5 ಅಂದರೆ 4 ಅನ್ನೋದು ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ 5 ಅಂದರೆ 5 ಇಂಟು ಎಕ್ಸ್ ಟು ದಿ ಪವರ್ 4 ಪ್ಲಸ್ ಇದು ಟೋಟಲ್ ಟರ್ಮ್ ಕಾನ್ಸ್ಟೆಂಟ್ ಇದೆ 6 ಇಂಟು ವೈ ಟು ದಿ ಪವರ್ 5 ಅನ್ನೋದು ಕಾನ್ಸ್ಟೆಂಟ್, ಅದು 0 ಆಗುತ್ತೆ. ಇದು ಯು ಎಕ್ಸ್ ಅಂದರೆ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ವೈ ಸ್ಕ್ವೇರ್ ಇಂಟು 3x ಸ್ಕ್ವೇರ್ ಮೈನಸ್ 2x ಇಂಟು ವೈ ಕ್ಯೂಬ್, ನೀಚೆ ಕಟ್ತಂದು ವೈ ಕ್ಯೂಬ್ ಆಚೆ ಕಟ್ತಂದೆ, ಪ್ಲಸ್ 4 ಇಂಟು 5 ಅಂದರೆ 20 ಎಕ್ಸ್ ಟು ದಿ ಪವರ್ 4. 3y ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ y ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಮೈನಸ್ 2x ಇಂಟು ವೈ ಕ್ಯೂಬ್ ಪ್ಲಸ್ 20 ಎಕ್ಸ್ ಟು ದಿ ಪವರ್ 4. ಇನ್ನು ಇಲ್ಲಿ ಯೂಲರ್ಸ್ ಥಿಯರಮ್ ಪ್ರಕಾರ ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವೈ ಇಂಟು ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಎನ್ ಯು ಅಂತೆ. ಇದು ಯೂಲರ್ ಥಿಯರಮ್ ಪ್ರಕಾರ ಇದನ್ನು ಫೈಂಡ್ ಮಾಡಬೇಕು ನಾವೀಗ. ಇಲ್ಲಿ ಎಕ್ಸ್ ಇಂಟು ಇದಕ್ಕೆ ಡೋ ಯು ಬೈ ಡೋ ಎಕ್ಸ್ ಇಂಟು ಎಕ್ಸ್ ಇರೋದ ಕಾರಣದಿಂದ ಇಲ್ಲಿ ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್ ಮಾಡೋಣ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಮಾಡೋದ್ರಿಂದ 3 ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ವೈ ಕ್ಯೂಬ್ ಪ್ಲಸ್ 20 ಎಕ್ಸ್ ಟು ದಿ ಪವರ್ 5. ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಳೋಣ. ಆಮೇಲೆ ಇಲ್ಲಿ y ಇಂಟು ಡೋ ಯು ಬೈ ಡೋ ವೈ ಅಂತ ತಗೊಳ್ಳೋಣ. ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಅಂದರೆ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವೈ ಅಂದಾಗ ಎಕ್ಸ್ ಅನ್ನೋ ಟರ್ಮ್ ಕಾನ್ಸ್ಟೆಂಟ್ ಆಗುತ್ತೆ. ಎಕ್ಸ್ ಕ್ಯೂಬ್ ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಅಂದರೆ 2y ಮೈನಸ್ ಎಕ್ಸ್ ಸ್ಕ್ವೇರ್ ಒಂದು ಕಾನ್ಸ್ಟೆಂಟ್ ತೊಗೊಂಡು ಡೆರಿವೇಟಿವ್ ಆಫ್ ವೈ ಕ್ಯೂಬ್ ಅಂದರೆ 3y ಸ್ಕ್ವೇರ್ ಪ್ಲಸ್ 4 ಇಂಟು ಎಕ್ಸ್ ಟು ದಿ ಪವರ್ 5 ಅನ್ನೋದು ಅಂದರೆ ಇದು ಟೋಟಲ್ ಕಾನ್ಸ್ಟೆಂಟ್ ಟರ್ಮ್ ಆಗಿರೋದ್ರಿಂದ 0 ಆಗುತ್ತೆ. ಇದನ್ನು ಡೆರಿವೇಟಿವ್ ಮಾಡೋಣ. 6 ಇಂಟು ಡೆರಿವೇಟಿವ್ ಆಫ್ ವೈ ಟು ದಿ ಪವರ್ 5 ಅಂದರೆ 5 ಇಂಟು ವೈ ಟು ದಿ ಪವರ್ 4 ಆಗುತ್ತೆ. ಬಿಡಿಸೋಣ. 2y ಇಂಟು ಎಕ್ಸ್ ಟು ದಿ ಪವರ್ 3 ಮೈನಸ್ 3y ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಇಂಟು 5 ಅಂದರೆ 30 ವೈ ಟು ದಿ ಪವರ್ 4. ಇಲ್ಲಿ ಇಂಟು ವೈ ಇರೋದ್ರಿಂದ y ಇಂಟು ಡೋ ಯು ಬೈ ಡೋ ವೈ ಅಂತ ತಗೋಣ ಇಸ್ ಈಕ್ವಲ್ ಟು 2y ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ 3 ಇದಕ್ಕೂ ಇಂಟು ವೈ ಮಾಡಿದಾಗ ವೈ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಪ್ಲಸ್ 30 ವೈ ಟು ದಿ ಪವರ್ 5 ಆಗುತ್ತೆ. ಇದು ಟೋಟಲು 2y ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ 3y ಕ್ಯೂಬ್ ಎಕ್ಸ್ ಸ್ಕ್ವೇರ್ ಪ್ಲಸ್ 30 ವೈ ಟು ದಿ ಪವರ್ 5. ಇದು ಸೆಕೆಂಡ್ ಇಕ್ವೇಷನ್ನ. ಇದನ್ನ ಎರಡನ್ನೂ ಆ್ಯಡ್ ಮಾಡೋಣ. ಫಸ್ಟ್ ಇಕ್ವೇಷನ್ ಫಸ್ಟ್ ಆ್ಯಂಡ್ 2 ಆ್ಯಡ್ ಮಾಡಿದಾಗ ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವೈ ಇಂಟು ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಈ ಇಕ್ವೇಷನ್ ಆ್ಯಡ್ ಮಾಡಿದಾಗ 3x ಕ್ಯೂಬ್ ವೈ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ವೈ ಕ್ಯೂಬ್ ಪ್ಲಸ್ 20 ಎಕ್ಸ್ ಟು ದಿ ಪವರ್ 5
ಒಂದನೇ ಇಕ್ವೇಷನ್ ಆ್ಯಡ್ ಮಾಡಿದ್ದನು ಸೆಕೆಂಡ್ ಇಕ್ವೇಷನ್ 2y² x³ minus 3y³ x² plus 30y⁵ ಇದನ್ನು ಆ್ಯಡ್ ಮಾಡಿದಾಗ ನೋಡಿ 3x³ plus 2x³ ಅನ್ನು ಆ್ಯಡ್ ಮಾಡಿದಾಗ 5x³ ಆಗುತ್ತೆ. ಆಮೇಲೆ -2x² ಮತ್ತು -3x² ಆ್ಯಡ್ ಮಾಡಿದಾಗ -5x² ಆಗುತ್ತೆ. ಆಮೇಲೆ 20x⁵ ಪ್ಲಸ್ 30x⁵ ಅಂದರೆ 20x⁵ ಪ್ಲಸ್ 30y⁵ ಹೀಗೆ ಆಗುತ್ತೆ ಇದು. ಆದ್ದರಿಂದ ಆಲ್ ಟರ್ಮ್ 5 ಅನ್ನೋದು ಕಾನ್ಸ್ಟೆಂಟ್ ತೊಗೊಳ್ಳೋಣ. ಇದನ್ನು x³ y² ಮೈನಸ್ x² y³ ಪ್ಲಸ್ 5 ಔಟ್ಸೈಡ್ ತೊಗೊಳೋದು 4x⁵ ಆಗುತ್ತೆ. ಪ್ಲಸ್ ಇಲ್ಲಿ ಕೂಡ 5 ಔಟ್ಸೈಡ್ ತೊಗೊಳೋಣ, ಇದು 6y⁵ ಆಗುತ್ತೆ. ಈಸ್ ಈಕ್ವಲ್ ಟು 5 ಅನ್ನೋದು n ವ್ಯಾಲ್ಯೂ ಇಲ್ಲಿದೆ ನೋಡು. x ಇಂಟು ∂u/∂x ಪ್ಲಸ್ y ಇಂಟು ∂u/∂y ಈಸ್ ಈಕ್ವಲ್ ಟು nu ಫಾರ್ ಯೂಲರ್ಸ್ ಥಿಯರಮ್. 5 ಅನ್ನೋದು n, ಅದರಿಂದ ಈಸ್ ಈಕ್ವಲ್ ಟು 5u. ಅದರಿಂದ ದೇರ್ಫೋರ್ ∂u/∂x ಅಂದರೆ ux ಅಂತ ತೊಗೋಬೋದು, ಇದನ್ನು ux ಅಂತ ತೊಗೋಬೋದು. ∂u/∂y ಅಂದರೆ ಇದನ್ನು uy ಅಂತ ತೊಗೋಬೋದು. ಅದರಿಂದ x ಇಂಟು ux ಪ್ಲಸ್ y ಇಂಟು uy ಈಸ್ ಈಕ್ವಲ್ ಟು 5u. ಈ ಟೋಟಲ್ ಟರ್ಮು u ಅಂತ ತಗೋ. ಇದನ್ನು ಎಷ್ಟು ತಗೊಳ್ಳಿ. ಇದು ಯೂಲರ್ಸ್ ಥಿಯರಮ್ ಮೇಲೆ ಎಕ್ಸಾಂಪಲ್ ಒಂದು. ಓಕೆ ಫ್ರೆಂಡ್ಸ್, ಇದೇ ಇದರ ಎಕ್ಸಾಂಪಲ್ ಆನ್ಸರು. ಈ ಯೂಲರ್ಸ್ ಥಿಯರಮ್ ಮೇಲೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. u ಈಸ್ ಈಕ್ವಲ್ ಟು x³ ಪ್ಲಸ್ y³ ಮೈನಸ್ x² ಪ್ಲಸ್ 2y²x. ಇದನ್ನು ಡೆರಿವೇಟಿವ್ ಆಫ್ u ವಿತ್ ರೆಸ್ಪೆಕ್ಟ್ ಟು x ಇಲ್ಲೇ ಡೆರಿವೇಟಿವ್ ಮಾಡೋಣ. ∂u/∂x ಈಸ್ ಈಕ್ವಲ್ ಟು ಇದನ್ನು ux ಕೂಡ ಬರೀಬೋದು, ux ಅಂತ. ಡೆರಿವೇಟಿವ್ ಆಫ್ u ವಿತ್ ರೆಸ್ಪೆಕ್ಟ್ ಟು x ಇಲ್ಲೇ ಮಾಡಿದಾಗ ಡೆರಿವೇಟಿವ್ ಆಫ್ x³ ಅಂದರೆ 3x² ಪ್ಲಸ್ ಡೆರಿವೇಟಿವ್ ಆಫ್ y³ ಅಂದರೆ y³ ಅಂದರೆ y ಅನ್ನೋದು ಟರ್ಮ್ ಎಲ್ಲ ಕಾನ್ಸ್ಟೆಂಟ್ ತೊಗೋಬೇಕಿತ್ತು ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಲೇ ಮಾಡಿದಾಗ. ಅದರಿಂದ ಇಲ್ಲಿ ಇದು 0 ಆಗುತ್ತೆ. ಮೈನಸ್ y ಅನ್ನೋದು ಕಾನ್ಸ್ಟೆಂಟ್ ಅಂದರೆ ಡೆರಿವೇಟಿವ್ ಆಫ್ x² ಅಂದರೆ 2x ಪ್ಲಸ್ 2y² ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ x ಅಂದರೆ 1 ಈಸ್ ಈಕ್ವಲ್ ಟು 3x² ಈ ಕಡೆ ತೊಗೊಳ್ಳೋಣ ಪ್ಲಸ್ 2y² ಮೈನಸ್ 2x ಇಂಟು y. ಇದು ∂u/∂x. ಫಾರ್ ಯೂಲರ್ಸ್ ಥಿಯರಮ್ ಪ್ರಕಾರ x ಇಂಟು ∂u/∂x ಪ್ಲಸ್ y ಇಂಟು x ಇಂಟು ∂u/∂x ಪ್ಲಸ್ y ಇಂಟು ∂u/∂y ಈಸ್ ಈಕ್ವಲ್ ಟು nu ಅಂತ ಹೇಳಿಸಿಂದ ಫಾರ್ ಯೂಲರ್ಸ್ ಥಿಯರಮ್ ಪ್ರಕಾರ ಇದನ್ನು ಬಿಡಿಸೋಣ. ಈಗ ಇದಕ್ಕೆ ∂u/∂x ಇಂಟು x ಇರೋದ್ರಿಂದ ಇದಕ್ಕೆ x ಇಂಟು ∂u/∂x ಮಾಡೋಣ. ∂u/∂x ಈಸ್ ಈಕ್ವಲ್ ಟು 3x³ ಪ್ಲಸ್ 2x ಇಂಟು y² ಮೈನಸ್ 2x² ಇಂಟು y. ಈ ಎಕ್ಸನ್ನು ಎಲ್ಲ ಟರ್ಮ್ಗೆ ಎಂಟು ಮಾಡಬೇಕು. ಅದರಿಂದ ಇದನ್ನು ಫಂಕ್ಷನ್ ಇಕ್ವೇಷನ್ 1 ಅಂತ ತಗೊಂಡ ಇದನ್ನು 3x³ ಪ್ಲಸ್ 2x
ವೈ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ವೈ ಅನ್ನೋದು ಆಮೇಲೆ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವಾಯಲ್ಲಿ ಮಾಡೋಣ. ಇದನ್ನು ಯು ವೈ ಅಂತ ಕೂಡ ಬರಿಬೋದು. ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವಾಯಲ್ಲಿ ಮಾಡಿದಾಗ ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ತೊಗೋಬೇಕು. ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ 0, ಡೆರಿವೇಟಿವ್ ಆಫ್ ವೈ ಕ್ಯೂಬ್ ಅಂದರೆ 3y ಸ್ಕ್ವೇರ್ ಮೈನಸ್ ಎಕ್ಸ್ ಟರ್ಮನ್ನು ಕಾನ್ಸ್ಟೆಂಟಾಗಿ ತೊಗೊಂಡಾಗ ಡೆರಿವೇಟಿವ್ ಆಫ್ ವೈ ಅಂದರೆ 1 ಪ್ಲಸ್ 2 ಎಕ್ಸ್ ಅನ್ನು ಕಾನ್ಸ್ಟೆಂಟ್ ತೊಗೊಂಡ್ರೆ ಇಲ್ಲಿ ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಅಂದರೆ 2y is equal to 3y square minus x square plus 2 into 2 4xy. ಇದು ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವಾಯ್ಲೆ ಮಾಡಿದಾಗ ಈ ಟರ್ಮ್ಗೆ ಇದಕ್ಕೂ ಕೂಡ y ಇಂಟು ಇರೋದ್ರಿಂದ y ಇಂಟು ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು y ಈಸ್ ಈಕ್ವಲ್ ಟು 3y ಕ್ಯೂಬ್ ಮೈನಸ್ y ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಇಂಟು ವೈ ಸ್ಕ್ವೇರ್. ಇದು ಸೆಕೆಂಡ್ ಇಕ್ವೇಷನ್. y equal to ಇದು ಸೆಕೆಂಡ್ ಇಕ್ವೇಷನ್. ಈ ಫಸ್ಟ್ ಇಕ್ವೇಷನ್ ಸೆಕೆಂಡ್ ಇಕ್ವೇಷನ್ನ ಆ್ಯಡ್ ಮಾಡಿದಾಗ ಫಸ್ಟ್ ಇಕ್ವೇಷನ್ ಆ್ಯಡಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾಡಿದಾಗ ಇಲ್ಲಿ ಫಸ್ಟ್ ಇಕ್ವೇಷನ್ ಎಕ್ಸ್ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ವೈ ಇಂಟು ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ಫಸ್ಟ್ ಇಕ್ವೇಷನ್ ಬರೋಣ 3x ಕ್ಯೂಬ್ ಪ್ಲಸ್ 2xy ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ವೈ ಪ್ಲಸ್ ಇದು ಫಸ್ಟ್ ಇಕ್ವೇಷನ್. ಇನ್ನು ಸೆಕೆಂಡ್ ಇಕ್ವೇಷನ್ ಬರೋಣ 3y ಕ್ಯೂಬ್ ಮೈನಸ್ yx ಸ್ಕ್ವೇರ್ ಪ್ಲಸ್ 4xy ಸ್ಕ್ವೇರ್. ಎರಡು ಇಕ್ವೇಷನ್ನ ಕೂಡಿಸಿದಾಗ 3x ಕ್ಯೂಬ್ ಪ್ಲಸ್ 3y ಕ್ಯೂಬ್ ಇದನ್ನು ಬರೋಣ ಇಲ್ಲಿ. ಆಮೇಲೆ 2xy ಸ್ಕ್ವೇರ್ ಈ 4xy ಸ್ಕ್ವೇರನ್ನು ಪ್ಲಸ್ ಕೂಡಿಸೋಣ 6xy ಸ್ಕ್ವೇರ್. ಆಮೇಲೆ ಇದು ಮೈನಸ್ 2x ಸ್ಕ್ವೇರ್ ವೈ ಮತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ವೈನ ಕೂಡಿಸೋಣ. ಎರಡೂ ಮೈನಸ್ ಇರೋದ್ರಿಂದ ಮೈನಸ್ 3x ಸ್ಕ್ವೇರ್ ವೈ ಅಂತ ಬರೋಣ. 3x ಕ್ಯೂಬು 4 ಇಂದ 2xy ಸ್ಕ್ವೇರ್ ಪ್ಲಸ್ 3 ಪ್ಲಸ್ 4xy ಸ್ಕ್ವೇರ್ 6y ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ವೈ ಮೈನಸ್ ವೈ ಎಕ್ಸ್ ಸ್ಕ್ವೇರ್ ಅಂದರೆ 3x ಸ್ಕ್ವೇರ್ ವೈ ಆಯ್ತದು. ಎಲ್ಲ ಟರ್ಮ್ದಲ್ಲಿ 3 ಕಾನ್ಸ್ಟೆಂಟ್ ಇರೋದ್ರಿಂದ 3 ಔಟ್ಸೈಡ್ ತೊಗೊಂಡು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3 ಔಟ್ಸೈಡ್ ತೊಗೊಂಡಿದ್ದು 2xy ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಆಯಿತು. ಇದು ಎಕ್ಸ್ ಡೋ ಯು ಬೈ ಡೋ ಎಕ್ಸ್ ಅಂದರೆ ಯು ಎಕ್ಸ್ ಪ್ಲಸ್ ವೈ ಡೋ ಯು ಬೈ ಡೋ ವೈ ಅಂದರೆ ಯು ವೈ ಈಕ್ವಲ್ ಟು ಈ ಟರ್ಮ್ ಆಯಿತು. ಫಾರ್ ಯೂಲರ್ಸ್ ಥಿಯರಮ್ ಪ್ರಕಾರ ಎನ್ ಅಂದರೆ 3, ಯು ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 2xy ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಅನ್ನೋದು ಇಲ್ಲಿ ಬರೋಣ. ಎಕ್ಸ್ ಇಂಟು ಯು ಎಕ್ಸ್ ಪ್ಲಸ್ ವೈ ಇಂಟು ಯು ವೈ ಈಸ್ ಈಕ್ವಲ್ ಟು 3x ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 2xy ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಅಂತ ಆಗುತ್ತೆ. ಅದರಿಂದ ಎಕ್ಸ್ ಯು ಎಕ್ಸ್ ಪ್ಲಸ್ ವೈ ಇಂಟು ಯು ವೈ ಈಸ್ ಈಕ್ವಲ್ ಟು 3u. 3 ಅನ್ನೋದು ಎನ್ನು ಯೂಲರ್ಸ್ ಥಿಯರಮ್. ಫಾರ್ ಯೂಲರ್ಸ್ ಥಿಯರಮ್ ಎಕ್ಸಾಂಪಲ್ ಕಂಪ್ಲೀಟ್.
ಓಕೆ ಫ್ರೆಂಡ್ಸ್, ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.